ಬಣ್ಣ ಪುಣ್ಯಕುಡಿ ಮಾತಾಡ್ತಿರೋದು. ಈಗ ನಮ್ಮ ಪ್ರತಾಪ್ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನಮಸ್ಕಾರ. ಹೇಳಿ. ಹಲೋ ಪ್ರತಾಪ್, ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯುವ ಜನತೆಗೆ? ರೈತ ಇದ್ರೇನೆ ದೇಶ ಬೆಳೆಯೋಕ್ಕಾಗೋದು. ದೇಶದ ಸುಮಾರು 60% ಜನಸಂಖ್ಯೆ, 60-70% ಜನಸಂಖ್ಯೆ ಇರೋದೇ ಹಳ್ಳಿಲಿ ಇವತ್ತು ಕೂಡ. ಆದರೂ ಕೂಡ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಕಂಪೇರ್ ಮಾಡಿದ್ರೆ ಹಳ್ಳಿಗಳ ಯುವಕರಿಗೆ ಒಂದು ಮದುವೆ ಮಾಡೋದಕ್ಕೇ ಹಿಂದಿರ್ತಾ ಹೋಗ್ತಾರೆ, ವ್ಯವಸಾಯ ಮಾಡ್ತಾರೆ ಅಂತ ಅಂದರೆ ಹಳ್ಳಿಗೆ ಹೆಣ್ಮಕ್ಳು ಕೊಡೋಕ್ಕೇ ಹಿಂದೆ ಹೋಗ್ತಾರೆ. ಮುಂದೊಂದು ದಿವಸಗಳಲ್ಲಿ ನೋಡಿ, ಅಕ್ಕಿ ರೇಟ್ ನೋಡಿ, ಇವತ್ತು ಏನೇ ಒಂದು ದವಸ ಧಾನ್ಯಗಳ ರೇಟ್ ನೋಡಿ, ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ರೈತರಿಗೂ ಒಂದು ಒಳ್ಳೆಯ ಅವಕಾಶ ಬರುವ ದಿನ ಮುಂದೆ ಕಾಯ್ತಾ ಇದೆ. ನೀವು ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಹತ್ರ ಏನಾದ್ರು ಜಮೀನಿದ್ರೆ ಆ ಜಮೀನು ಒಂದು ವಾರಕ್ಕೊಂದ್ಸಲನೋ ಏನೋ ಒಂದು ಹಳ್ಳಿಗೆ ಬಂದು ನೋಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಬಾಳ್ ಬದುಕಿ, ಇನ್ನು ಜವಾನರು ಅಂದರೆ ನಮ್ಮ ಸೈನಿಕರಿದ್ರೇನೆ ನಾವು ನೆಮ್ಮದಿಯಾಗಿ ಒಳಗಡೆ ಬದುಕೋದಕ್ಕೆ ಸಾಧ್ಯ. ಸೈನಿಕರಿಲ್ಲ ಅಂದರೆ ದೇಶ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವರು ಅಷ್ಟು ಕಷ್ಟ ಬಿದ್ದು, ಅಷ್ಟು ಶ್ರಮ ಹಾಕಿ ನನ್ನ ದೇಶ ಜೀವನ ಲೆಕ್ಕಿಸದೆ ಬದುಕ್ತಾ ಇದ್ದಾರೆ. ಆದ್ದರಿಂದ ದೇಶದಲ್ಲಿ ಯಾರಿಗೆ ಮರ್ಯಾದೆ ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ರೈತರಿಗೆ ಮತ್ತು ಸೈನಿಕರಿಗೆ ಮರ್ಯಾದೆ ಕೊಡುವಂಥದ್ದು ನಮ್ಮ ಧರ್ಮ, ಕೊಡಲೇಬೇಕು. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಬಾಳ್ಬಾರ್ದು. ಈಗ ರೈತರು ಅಂದಾಗ ಚಲನಚಿತ್ರ ಗೀತೆ ಯಾವ ಹಾಡು ನೆನಪಾಗುತ್ತೆ ನಿಮಗೆ? ರೈತ 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 ಅನ್ನ ಕೊಡುವ ದಾತ, ರಾಜ್ಕುಮಾರ್ ಸರ್ ಹೇಳಿರೋದು. ಆಮೇಲೆ ಬಂಗಾರದ ಮನುಷ್ಯ ಸಿನಿಮಾ ನೆನಪಾಗುತ್ತೆ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಸರ್ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಇನ್ನು ಹಿಂದಕ್ಕೆ ಹೋದ್ರೆ ಮಣ್ಣಿನ ಮಗ ಚಲನಚಿತ್ರದಲ್ಲಿ ರಾಜ್ಕುಮಾರ್ ಹೇಳಿದ್ದಾರೆ, ಆ ಹಾಡು ಗೊತ್ತಾ? ಗೊತ್ತಿಲ್ಲ. ಬರೆಯದ ಕೈಗಳು ಬರೆಯುತ್ತಿದೆ ಭಾರತ ದೇಶದ ಭಾಗ್ಯವನ್ನು, ಬನ್ನಿರಿ ದೊಟ್ಟಿಗೆ ದುಡಿಯೋಣ. ಈ ತರ ಒಂದು ಹಾಡು ಕಲ್ಪನಾ ಹೇಳಿದ್ದಾರೆ ರೈತರ ಪರವಾಗಿ. ಬೆಳವಲದ ಮಡಿಲಿ ಹಾಡು ಗೊತ್ತಾ? ಗೊತ್ತಿಲ್ಲ. ಬೆಳವಲದ ಮಡಿಲಲ್ಲಿ ಬೆವರ ಹನಿ ಇದ್ದಾಗ ಒಂದೊಂದು ಬೆವರ ಹನಿ ಉಂಟಾಯ್ತನೋ, ರಾಗಿಯ ಜೋಳದ ತೆನೆಯಾಯ್ತದು ಅಂತ. ಹಾಗೆ ಸುಮಾರು ರೈತರ ಪರವಾಗಿ ಹಾಡಾಕಿದ್ದಾರೆ. ಹಾಗೆ ಸುಮ್ಮನೆ ಜನರಲ್ ಆಗಿ ಹೇಳಿದೆ, ನಾನು ರೆಡಿ ಮಾಡ್ಕೊಂಡು ಬಂದಿದ್ದಿಲ್ಲ. ಮತ್ತೆ ಇನ್ನೊಂದು ವಿಷಯ, ಮಕ್ಕಳು ತಪ್ಪು ಮಾಡಲೇಬೇಕು ಅಂದ್ರೆ ಮಕ್ಕಳು ಅನ್ನಿಸ್ಕೊಳ್ಳಲ್ಲ. ಇದ್ರ ಬಗ್ಗೆ ಏನಂತೀರಾ? ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಯಂಗ್ ಏಜಲ್ಲಿ ಇದ್ದಾಗ ಯುವಕರಲ್ಲಿ ದುಡ್ಕೋದು ಜಾಸ್ತಿ, ಆ ಸಮಯಕ್ಕೆ ತಕ್ಕ ನಿರ್ಧಾರ ತಗೋತಾರೆ. ತಾಳ್ಮೆ ಅನ್ನೋದು ಬಹು ಮುಖ್ಯವಾಗುತ್ತೆ. ಬುದ್ಧಿ ಕೈಲಿರಲ್ಲ. ತಾಳ್ಮೆ ಅನ್ನೋದಿಲ್ಲ ಅಂದರೆ, ಅಥವಾ ಒಂದು ಜನಸಮೂಹ ನೋಡೋ, ಏನೋ ಒಂದು ನೋಡೋ, ಒಂದು ಎಕ್ಸಾಜುರೇಷನ್ ಮಾತಾಡ್ತಾರೆ. ಯುವಕರು ಅಂದರೆ ಗೊತ್ತಿದ್ದು ಮಾಡೋ ತಪ್ಪು, ಗೊತ್ತಿಲ್ಲದೆ ಆಗೋ ತಪ್ಪು, ಅಥವಾ ಸಮಯಕ್ಕೆ ಆ ರೀತಿ ಆಗೋ ತಪ್ಪು, ಕೆಲವೊಬ್ರು ಪ್ರೆಷರಿಂದ ಆಗೋ ತಪ್ಪುಗಳು, ಆ ಸಮಯಕ್ಕೆ ಸರಿಯಾಗಿಸಿದ್ನ ಅವ್ರು ತಗೋಬಿಡ್ತಾರೆ. ಆ ಎಲ್ರಿಗೂ ಎರಡನೇ ಅವಕಾಶ ಅನ್ನೋದು ಬಹು ಮುಖ್ಯವಾಗುತ್ತೆ. ಯಾರೇ ಆಗಿರ್ಬೋದು, ಒಂದು ವ್ಯಸನಕ್ಕೆ ಒಳಗಾಗಿರ್ತಾರೆ, ಅಥವಾ ಏನೋ ಒಂದು ಎಲ್ಲಾ ರೀತಿಯಲ್ಲೂ ತಪ್ಪುಗಳು ಮಾಡ್ತಾರೆ, ತಂದೆ ತಾಯಿಯಿಂದ ದೂರ ಆಗಿರ್ತಾರೆ, ಅಥವಾ ಸಮಾಜದಿಂದ ಒಂದಷ್ಟು ದೂರ ಆಗಿರ್ತಾರೆ. ಅಂಥವ್ರಿಗೆಲ್ಲ ಎರಡನೇ ಅವಕಾಶ ಅನ್ನೋದು ಸಿಗಬೇಕು. ಯಾಕೆಂದ್ರೆ ಸಾಕಷ್ಟು ಅವರೇ ಪಶ್ಚಾತ್ತಾಪ ಪಟ್ಟಿರೋರಿಗೆ ಅವಕಾಶ ಸಿಗ್ಬೇಕು. ಅವ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಮುಚ್ಚೋಗ್ಬಾರ್ದು. ಅಲ್ಲಿಗೆ ಏನೋ ಒಂದು ಸಣ್ಣ ಮಾತಿನಿಂದಾಗ್ಲಿ ಇನ್ನೊಂದಾಗ್ಲಿ
ಅವ್ರಿಗೆಲ್ಲ ಎರಡನೇ ಅವಕಾಶ ಸಿಕ್ಕಿ ಬೆಳೆದು ನಿಂತು ನಾಡಿಗೆ ದೇಶಕ್ಕೆ ವಾವ್. ಒಳ್ಳೆ ಒಂದು ಕೊಡುಗೆ ಕೊಡೋ ನಿಟ್ಟಿನಲ್ಲಿ, ಹ್ಮ್. ಯಾಕೆಂದ್ರೆ ಮಾನವೀಯತೆ ಅನ್ನೋದು ತುಂಬಾ ದೊಡ್ಡದು ಎಲ್ಲದಕ್ಕಿಂತ. ಹ್ಮ್. ದೇಶಕ್ಕಿಂತ ದೊಡ್ಡದು ಮಾನವೀಯತೆ. ಹ್ಮ್. ಈ ಬಾರ್ಡರ್ಗಳು, ದೇಶದ ಮಧ್ಯ ಒಂದು ರಾಜ್ಯದ ಮಧ್ಯ ಅಥವಾ ಒಂದು ಜಿಲ್ಲೆ ಮಧ್ಯೆ ಗಡಿಗಳು, ಇವೆಲ್ಲ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡದ್ದು. ಹ್ಮ್. ಹ್ಮ್. ಈಗ ಭಾರತ ದೇಶದಲ್ಲಿರುವಂತವ್ರು ಮನುಷ್ಯರೇ, ಹೌದು. ಅಥವಾ ಹೊರದೇಶದಲ್ಲಿ ಪಾಕಿಸ್ತಾನ ಅಥವಾ ಎಲ್ಲೇ ಇರೋರು ಮನುಷ್ಯ, ಅಲ್ಲೂ ಒಳ್ಳೆ ಜನ ಇರ್ತಾರೆ, ಹೌದು. ಚೈನಾ ದೇಶದಲ್ಲೂ ಒಳ್ಳೆ ಜನ ಇರ್ತಾರೆ, ಅಮೆರಿಕಾದಲ್ಲೂ ಒಳ್ಳೆ ಇರ್ತಾರೆ. ಮನುಷ್ಯತ್ವಕ್ಕೆ ನಾವು ಯಾವತ್ತೂ ಸೇವೆ ಮಾಡಬೇಕು. ಹೌದು. ತುಂಬಾ ಒಳ್ಳೆ ಮಾತು. ಮನುಷ್ಯತ್ವಕ್ಕೆ ಸೇವೆ ಮಾಡೋ ನಿಟ್ಟಿನಲ್ಲಿ ಬಾಳ್ಬೇಕು. ಆ ನಿಟ್ಟಿನಲ್ಲಿ ಒಬ್ರನ್ನ ಕೊಲ್ಲುವಂತ ಅಧಿಕಾರನೂ ನಮಗಿಲ್ಲ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಕೊಲ್ಲುವಂತ ಅಧಿಕಾರನೂ ನಮಗಿಲ್ಲ. ಅವ್ರು ಏನೇ ಮಾಡಿರ್ಬೋದು, ಹೌದು. ಬದುಕುವಂತ ಒಂದು ಇದು ಕೊಡಬೇಕು, ತಿದ್ದುಕೊಂಡು ಬಾಳುವಂಗೆ ನಡೆಸ್ಕೊಂಡು ಮಾಡಬೇಕು. ಹ್ಮ್. ಆ ನಿಟ್ಟಿನಲ್ಲಿ ದೇಶ ಬದಲಾಗಬೇಕು, ಶಾಂತಿ ಬರಬೇಕು, ಖಂಡಿತ. ಎಲ್ರಲ್ಲೂ ತಾಳ್ಮೆ ಬರಬೇಕು, ಹ್ಮ್. ಹ್ಮ್. ಎಲ್ರ ಮುಖದಲ್ಲೂ ಖುಷಿ ಇರಬೇಕು. ಒಬ್ರು ನೋಡಿದ್ರೆ ಅಸೂಯೆ ಅನ್ನೋದು ಕಮ್ಮಿ ಆಗಬೇಕು, ಅದು ತುಂಬಾ ಮುಖ್ಯವಾದ ಅಸೂಯೆ. ಬೆಳೆಯೋದು ಬಿಡಬೇಕು. ಹ್ಮ್. ಬೆಳೆದಾಗಲೇ ದೇಶ ಮುಂದೆ ಬರೋದು. ಒಬ್ರು ವೈಯಕ್ತಿಕ ಬೆಳವಣಿಗೆ ಒಂದು ದೇಶಕ್ಕೆ ಕೊಡುಗೆ. ಅಸೂಯೆ ವಿರುದ್ಧ ಪದ ಯಾವುದು? ಅನಸೂಯ. ನೋಡಿ ಕನ್ನಡ ಅನಸೂಯೆ ಅನಸೂಯೆ ಅನಸೂಯೆ. ಅನಸೂಯೆ, ಇದು ಹೇಳಿದ್ರಲ್ಲ ನೋಡಿ, ಯಾಕೆಂದ್ರೆ ಅಸೂಯೆ ಅಂತಂದಾಗ ಬಿಗ್ ಬಾಸ್ ಅಲ್ಲೂ ನೋಡಿದೀವಿ, ಎಲ್ಲ ಅಸೂಯೆಲೆ ಬೆಂದಿದ್ರು. ಅದ್ರಲ್ಲೆಲ್ಲ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದು ನಮ್ಮ ದ್ರೋಣ ಪ್ರತಾಪ್. ಒಪ್ಕೋತೀರಾ? ಇಲ್ಲ, ಅದು ನೋಡೋದಕ್ಕೆ ಗೊತ್ತಾಗ್ತಿತ್ತು ನಮ್ಗೆ. ಯಾಕೆಂದ್ರೆ ಅದೇನೋ ಮಾಡ್ತಿದೆ. ಮೌನಿ ಮಹಾಜ್ಞಾನಿ ಅಂತ ಒಂದು ಮಾತು ಹೇಳಿದೆ ನಾನು ನೋಡಿದಾಗ. ಯಾವ್ದು ಮೌನವಾಗಿರ್ತಾರೆ ಎಲ್ಲ ಮಾಡಿ ಎಲ್ಲಿ ಹೊಡಿಬೇಕು ಅವ್ರು ಹೊಡಿತಾರೆ ಅಂತಲ್ಲ. ತಪ್ಪು ಮಾಡೋದ್ರ ಬಗ್ಗೆ ರಾಘವಾಂಕ ಕವಿಯ ಒಂದು ಮಾತು ಜ್ಞಾಪಕ ಬರುತ್ತೆ. ನಾವು ಪ್ರಶ್ನೆ ಕೇಳಿದ್ರಲ್ಲ ಮಕ್ಕಳು, ಅದಕ್ಕೆ ರಾಘವಾಂಕ ಅದನ್ನೇ ಸ್ವಲ್ಪ ನಡೆವರೆಡವುದಲ್ಲದೆ ಕುಳಿತೀಗ ಎಡವುವರೆ ಅಂತ. ಅದನ್ನ ಎಡ್ಕೊಂಡು ಹೋಗೋರು ಎಡವುತ್ತಾರೆ, ಕುಳಿತಿರೋರು ಎಡವಲ್ಲ. ತಪ್ಪು ಮಾಡ್ತಾರೆ, ಅವ್ರು ಸುಧಾರಿಸ್ಕೊಳ್ಳೋದಕ್ಕೆ ಇದಕ್ಕೆ ಅವಕಾಶ ಕೊಡ್ಕೊಳ್ಬೇಕು. ಮತ್ತೆ ಪ್ರಕಾಶ್ ಅವರೇ, ನೀವು ಸಣ್ಣ ವಯಸ್ಸು ಮಾಡಿರ್ತೀರಲ್ವಾ? ₹1 ಕದ್ಬಿಟ್ಟು ಚಾಕ್ಲೇಟ್ ತಿಂದಿರ್ತೀರಾ ಅಲ್ವಾ? ನಾವು ತಿಂದಿರಲ್ವಾ? ಇಲ್ಲ ಒಂದು ನಿಮಿಷ. ಈಗ ಕಳ್ತನ ಮಾಡಿದೀನಿ, ನೀವು ಮಾಡ್ತೀರಾ? ತಪ್ಪು ಮಾಡಿದ್ಮೇಲೆ ಗೊತ್ತಾಗಲ್ಲ ನಮ್ಗೆ. ನಾವು ಹಿಂಗೆ ಅಂದ್ರೆ ನಾವು ಬೇರೆ ಚುನಾವಣೆಯಲ್ಲಿ ಬಂದಿದ್ದು, ಆದರೆ ಅದು ಅತಿ ಕಡಿಮೆ. ಯಾಕೆಂದರೆ ನಾವೆಲ್ಲ ಹಳ್ಳಿ ಮಕ್ಕಳು. ನಮ್ಮ ಹಳ್ಳಿ ಮಕ್ಕಳಲ್ಲಿ ಬಹಳಷ್ಟು ಬಹಳ ಕಡಿಮೆ ವೈಯಕ್ತಿಕವಾಗಿ ಹೇಳುವಂಥದ್ದು. ನಾವು ಒಂದು ಆದರ್ಶಕ್ಕೆ ಬೆಲೆ ಕೊಡ್ತೀವಿ. ಇರಲಿ ಮೇಡಮ್, ನಮ್ಗೆ ಪ್ರಶ್ನೆಗಳಿದೆಯಾ? ನಾವೊಂದು ಕ್ವಶನ್ ಪ್ರತಾಪ್ ಅವರು, ಇವತ್ತು ಕಾಡು ನಾಶವಾಗ್ತಾ ಇದೆ, ಸಿಂಗಾರದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ, ವಾಹನಗಳು ಸಂಖ್ಯೆ ಇತ್ಯಾದಿ ಆಗ್ತಾ ಇದೆ. ಪರಿಸರ ಪ್ರಜ್ಞೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕಡಿಮೆ ಆಗಿದೆ. ಅದು ಆಳುವವರಿರಲಿ, ಓದುವವರಿರಲಿ, ತಿಳುವಳಿಕೆ ಇರುವಂಥವ್ರಿರಲಿ. ನೋಡಿ, ಇಲ್ಲಿ ಈಗ ಹಳ್ಳಿಲಿದ್ದೀವಿ, ಸುಮಧುರವಾಗಿರುವ ಒಂದು ವಾತಾವರಣ. ನಾವು ಮೆಟ್ರೋಪಾಲಿಟನ್ ಸಿಟಿಲಿ ನೆನ್ನೆ ನೋಡಿದಾಗ ಬೆಂಗಳೂರಿಗೆ ಟ್ರಾಫಿಕ್ಕಲ್ಲಿ ಮತ್ತು ಪೊಲ್ಯೂಷನಲ್ಲಿ ಪ್ರಪಂಚದಲ್ಲಿ 6ನೇ ಸ್ಥಾನ ಅಂತ. ನಮ್ಮದು ಎದೆ ಹೊಡೆದೋಯ್ತು, ದಿಗ್ಭ್ರಾಂತರಾದ್ವಿ. ಪ್ರಪಂಚದಲ್ಲಿ 6ನೇ ಸ್ಥಾನದಲ್ಲಿದೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಮತ್ತು ಪೊಲ್ಯೂಷನಲ್ಲಿ. ಈ ಪರಿಸರವನ್ನು ಉಳಿಸೋದಕ್ಕೆ ಯುವಜನತೆಗೆ ತಮ್ಮ ಅನಿಸಿಕೆ ಏನು ಅಂತ? ನಾವೇನು ಪರಿಸರ ಕಾಪಾಡಬೇಕಾಗಿಲ್ಲ, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದೇ ಅದನ್ನ ಕಾಪಾಡ್ಕೊಂಡು ಬೆಳೆಸ್ಕೊಂಡು ಹೋಗುತ್ತೆ. ತುಂಬಾ ಒಳ್ಳೆ ಮಾತು. ನಾವು ಯಾವ ಗಿಡನೂ ನೆಡಬೇಕಾಗಿಲ್ಲ, ಹೋಗಿ ಯಾವುದಕ್ಕೂ ನೀರು ಹಾಕ್ಬೇಕಾಗಿಲ್ಲ. ಬೆಳೆಯುವಂಥ ಗಿಡನ ಅದ್ರ ಪಾಡಿಗೆ ಅದಕ್ಕೆ ಬೆಳೆಯೋಕೆ ಯಾವ ಮರನೂ ಕಡಿದೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಅನುಕೂಲ. ಜೊತೆಗೆ ಏನು ಅಂದರೆ, ಒಂದಷ್ಟು ನಮ್ಮ ಒಂದು ಕಂಫರ್ಟ್ನೆಸ್ಗೆ ಲಕ್ಸುರಿಗಳನ್ನ ಮಾಡ್ಕೊಂಡಿದ್ದೀವಿ. ಒಂದೇ ಮನೆಯಲ್ಲಿ ಒಂದು 4-5 ಕಾರ್ ಇರುವಂಥದ್ದು, ಒಂದೇ ಮನೆಯಲ್ಲಿ 4-5 ಗಾಡಿಗಳಿರುವಂಥದ್ದು, ಅವರವರು ಒಂದು ವೈಯಕ್ತಿಕ ಒಂದು ಇದಕ್ಕೆ. ಆಮೇಲೆ ಮನೇಲೂ ಅಷ್ಟೇ, ನಮ್ಗೆ ಬೇಕೋ ಬೇಡವೋ ಕೆಲವು ಬಟ್ಟೆಗಳನ್ನ ಬಳಸುವಂಥದ್ದು, ಸವಲತ್ತುಗಳನ್ನ ಬಳಸುವಂಥದ್ದು, ಅವುಗಳಿಂದ ಒಂದಷ್ಟು ಹಾನಿಗಳಾಗ್ತಾ ಇವೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮನುಷ್ಯ ಎಷ್ಟು, ಅದವ್ರ ವೈಯಕ್ತಿಕ, ನಾನು ಯಾರಿಗೂ ಬದಲಾಗಿ ಅಂತ ಹೇಳ್ತಾ ಇಲ್ಲ, ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಮನುಷ್ಯ ಎಷ್ಟು ಸಾಧ್ಯ ಆಗುತ್ತೋ, ಏನು ಬೇಕು, ಇರೋದಕ್ಕೊಂದು ಮನೆ, ತಿನ್ನೋದಕ್ಕೆ ಒಂದಷ್ಟು ಊಟ, ಓಡಾಡೋಕ್ಕೊಂದು ಗಾಡಿ, ಹಾಕೊಳ್ಳೋಕೆ ಒಂದಷ್ಟು ಬಟ್ಟೆ ಬಿಟ್ಟರೆ ನನ್ನ ಪ್ರಕಾರ ಏನೂ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರೀತಿ ಮಾಡೋಕೆ ಒಂದಷ್ಟು ಜನ ನಮ್ಮವರು.
ನೆಮ್ಮದಿ ನೋಡಿ, ನೀವು ಎಷ್ಟು ಬೆಳೆಸ್ಕೊಂಡು ಎಷ್ಟು ಮಾಡ್ಕೊಂಡು ಹೋಗ್ತಿರೋ ಅಷ್ಟು ತಲೆ ಟೆನ್ಷನ್. ಖಂಡಿತ ಖಂಡಿತ. ಅದನ್ನ ಕಾಪಾಡ್ಕೋಬೇಕು, ಇದನ್ನ ಮೇಂಟೈನ್ ಮಾಡಬೇಕು, ಅದನ್ನ ಮೇಂಟೈನ್ ಅದಕ್ಕೆ ಮಾಡಬೇಕು. ಕಾರಣ ಭಗವದ್ಗೀತೆ. ಹೌದು. ನಾನು ತುಂಬಾ ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನಮ್ಮ ಮಹಾಕಾವ್ಯಗಳು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ಮೂರು ಕಲ್ತ್ಕೊಂಡು ಓದಿದ್ರೆ ಜೀವನ ಹೇಗ್ ಮಾಡ್ಬೇಕು ಹೌದು. ಅನ್ನೋದನ್ನ ಕಲ್ತ್ಕೋಬಹುದು ನಾವು. ಕಡೆಯದಾಗಿ ಪುಣ್ಯಕೋಟಿಯವರು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆಗಳು ರೋಹನ್ ಪ್ರತಾಪ್ ಅವರು ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದು ಅಂದ್ರೆ ಹೀಗೆ ಬೆಳೀತಾ ಹೋಗುತ್ತೆ. ಆಮೇಲೆ ಏನ್ ಪ್ರಶ್ನೆ ಕೇಳ್ತೀರಾ? ಮಾತಾಡ್ತೀರಾ? ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಪರಿಸರ ಕಾಪಾಡೋದಕ್ಕೆ ಸೈಕಲ್ ಅವಶ್ಯಕತೆ ಎಷ್ಟಿದೆ? ತುಂಬಾ ಇದೆ. ನೀವು ಐರೋಪ್ಯ ರಾಷ್ಟ್ರಗಳೆಲ್ಲ ಹೋಗಿ ನೋಡ್ಬೋದು. ಚೈನಾ ದೇಶಕ್ಕೆ ಹೋದ್ರೆ ಚೈನಾ ದೇಶದಲ್ಲೂ ಅಷ್ಟೇ, ಐರೋಪ್ಯ ರಾಷ್ಟ್ರಗಳಲ್ಲೂ ಅಷ್ಟೇ ಸೈಕಲ್ ಬಳಸ್ತಾರೆ. ಅದಕ್ಕೆ ಅಂತಾನೆ ಒಂದು ಸಪರೇಟ್ ಇದು ದಾರಿ ಮಾಡಿರ್ತಾರೆ ಅಲ್ವಾ? ಸೈಕಲ್ಗಳು ಹೋಗೋದಕ್ಕೆ ಫುಟ್ಪಾತ್ಗಳಲ್ಲಿ. ಹೌದು. ಆ ರೀತಿಲಿ ನಮ್ಮಲ್ಲೂ ಜನ ಸೈಕಲ್ ಬಳಸೋದ್ರಿಂದ ಒಂದು ಏನು ಅವೇರ್ನೆಸ್ ಪರಿಸರ ಮತ್ತೆ ಅವೇರ್ನೆಸ್ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ವ್ಯಾಯಾಮ ಆಗುತ್ತೆ, ಖಂಡಿತ. ದೇಹಕ್ಕೆ ಒಂದು ವ್ಯಾಯಾಮ ಆಗುತ್ತೆ. ಯಾವ ಎಕ್ಸಸೈಸು ಯಾವ ಮಾಡ್ಲೇಬೇಕಾಗಿಲ್ಲ. ಅಲ್ವಾ? ಸೈಕಲ್ಲು ಕುಲ್ಕೊಂಡು ಹೋಗೋದು, ಆಮೇಲೆ ಕಾಲಲ್ಲಿ ನಾವು ಅದು ರೊಟೇಷನ್ ಎಲ್ಲ ಮಾಡೋದು, ಕೈಲೆಲ್ಲ ಒಂದಷ್ಟು ಆಕ್ಷನ್ಗಳು ಮಾಡೋದು, ಅಲ್ವಾ? ಅಪ್ಪಲೆಲ್ಲ ಸ್ವಲ್ಪ ಎಫರ್ಟ್ ಹಾಕಿ ಹೊಡೆಯುವಂಥದ್ದು ಸೈಕಲ್ಗಳನ್ನ. ಆಮೇಲೆ ಏನೇ ಆದ್ರೂ ಸೈಕಲ್ ನಲ್ಲಿ ಯಾವ ದಾರಿ ಬೇಕಾದ್ರೂ ಹೋಗ್ಬಿಡ್ಬೋದು ನುಗ್ಕೊಂಡು ಅಲ್ವಾ? ಸುಲಭವಾಗಿ. ಆಮೇಲೆ ಬೇಗನೂ ಕಂಟ್ರೋಲ್ ಮಾಡ್ಬೋದು. ಶಾರ್ಟ್ ಡಿಸ್ಟೆನ್ಸ್ ಗಳಿಗೆ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ದಾರಿಗಳಿಗೆ ಸೈಕಲ್ ಬಳಸೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಅಂದ್ರೆ ಒಂದು ನಿಮಿಷ, ಪ್ರಕೃತಿ ಮನುಷ್ಯನಿಗೆ ಹೇಗ್ ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಾವೇನೆ ಅಲ್ವಾ? ಹೌದು. ಗೊತ್ತು ಪ್ರಕೃತಿ ಹೇಗ್ ತನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. ಅದು ಕೆಲವು ಗೊತ್ತಾಗಲ್ಲ. ನಮ್ ಪ್ರತಾಪ್ ಅಂತವ್ರಿಗೆ ತುಂಬಾ ಬೇಗ ಅರ್ಥ ಆಗಿರುತ್ತೆ ಪ್ರಕೃತಿನ ಹೇಗ್ ಬಳಸ್ಕೋಬೇಕು, ಉಳಿಸ್ಬೇಕು ಅನ್ನೋದ್ರ ಮೂಲಕ. ನಿಮ್ಮ ಜಾಣ್ತನನ ಎಲ್ಲರಿಗೂ ಹೇಳ್ಬೇಕು ನೀವು. ಯಾರು ಏನಾರು ಅನ್ಕೊಳ್ಳಿ, ಜ್ಞಾನನ ಕೆಲವ್ರು ಹೇಳ್ದೆ ಹೋದ್ರು ಕೇಳ್ತಾ ಹೋಗ್ಬೇಕಂತೆ ನಾವು. ಅದ್ರಲ್ಲಿ ಹಚ್ಚಂದಲ್ಲಿ ಒಬ್ಬರನ್ನು ಕಲ್ತ್ಕೊಳ್ತಾರೆ ಅಲ್ವಾ? ಆ ತರದಲ್ಲಿ ನಿಮ್ಮ ಮುಂದಿನ ಹಾದಿ ಸುಗಮವಾಗಲಿ, ಇನ್ನು ಒಳ್ಳೆ ಸಾಧನೆ ಮಾಡಿ. ಮತ್ತೆ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಕಲಾವಿದರಾಗಿ ಕೂಡ ನೀವು ಹೋಗ್ಬೇಕು. ನಿಮ್ ಡ್ಯಾನ್ಸ್ ನೋಡಿ ಕೆಲವು ಡ್ಯಾನ್ಸ್ ಆಡಿಸ್ತೀನಿ ನಿಮ್ಮ ಹತ್ರ. ಈ ಸಂದರ್ಶನ ಮುಗಿಸುವ ಮುನ್ನ ನಮ್ಮ ಗೆಳೆಯರ ನಾಗಸುಂದರ್ ಅವರು ಪ್ರತಾಪರ ಸಲುವಾಗಿ ಒಂದು ಸುಮಧುರವಾದ ಗೀತೆಯನ್ನು ಹಾಡಿದ್ದಾರೆ. ಸರ್ ಕಟ್ ಮಾಡಿ ಮಸ್ತಾಗಿ.